ಬಡವರ ಬಗ್ಗೆ ಕಾಳಜಿ ಇರತಕ್ಕಂಥ ಜನನಾಯಕರಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಸಿಎಂ ಆಗಲಿ, ಡಿಕೆ ಆದರೆ ನಮಗೆ ಸಂತೋಷ. ಕೆಲಸಗಳು ಮಾಡಿ. ಸಿಎಂ ಕುರ್ಚಿಗಾಗಿ ಅಷ್ಟೊಂದು ಕಾದಾಟ ಆಗುವುದು ಅಷ್ಟೊಂದು ಉಚಿತವಾದದ್ದಲ್ಲ. ಡಿಕೆಶಿ ಸಿಎಂ ಆಗ್ತಾರೆ ಅಂದರೆ ಸಿದ್ದರಾಮಯ್ಯ ಬಣ್ಣದವ್ರು ಬಿಡಬೇಕಲ್ಲ. ಕುಮಾರಸ್ವಾಮಿನ ಹೆಂಗೆ ಬೀಳಿಸಿದ್ರು ಹಂಗೆ ಇವ್ರನ್ನೂ ಬೀಳಿಸ್ತಾರೆ. ಡಿಕೆ ಆಗಲೇಬೇಕು, ಆಯ್ತಾರೆ. ಒಂದು ಕೆಲಸಗಳು ಮಾಡಬೇಕು, ಆದ್ರೂ ಕೆಲಸಗಳು ಮಾಡಬೇಕು. ಅವ್ರು ಬನ್ನಿ ಫಾರಿನ್ನು, ಡೆಲ್ಲಿ, ನಾನು ಸಿ ಎಮ್ ಆಗಬೇಕು, ನಾನು ಎಂ ಪಿ ಆಗಬೇಕು, ಇಲ್ಲ ನಾನು ಮುಂದ್ಕೋಬೇಕು, ಇಲ್ಲ ಕಿಳಿಬೇಕು, ಬರೀ ಅವರವೇ ಕಿತ್ತಾಟ ಮಾಡ್ಕೋಬಾರ್ದು. ಸಿ ಎಮ್ ಆಗಲಿ, ಡಿ ಕೆ ಆದರೆ ನಮಗೆ ಸಂತೋಷ. ಕೆಲಸಗಳು ಮಾಡಿ. ಆಟೋದವ್ರೇನು ನೋಡಿ, ಬಡವ್ರೇನು ನೋಡಿ, ರೈತರು ನೋಡಿ. ನೀವು ಸುಮ್ಮನೆ ಫ್ರೀ ಕೊಟ್ಬಿಟ್ಟು ಎಲ್ಲ ಕಿತ್ತಾಡಂಗೆ ಮಾಡಬೇಡಿ. ಈಗ ಬಸ್ ಮಾಡಿರೋದು ಫ್ರೀ, ಇಂಟರು ಪ್ರೈವೇಟ್ ಗಾಡಿಗಳಿಗೆಲ್ಲ ನೋವಾಗಿದೆ. 2,000 ಕೊಡಿ, ಓಕೆ. ಅಕ್ಕಿ ಕೊಡಿ, ಓಕೆ. ಅದೇ ಬಸ್ ಫ್ರೀ ಕೊಡೋದ, ಗ್ಯಾಸು ಮಿನಿಮಮ್ ಒಂದು 300-400 ಮಾಡಿದರೆ ಎಷ್ಟು ಸಂತೋಷ ಆಗೋದು. ಈಗ ಬಸ್ಸಲ್ಲಿ ಹೆಂಗಸರು ಹೊಡೆದಾಡ್ತಾರೆ, ಬಸ್ಸಲ್ಲಿ ಕಿತ್ತಾಟ, ಗಣಸರುಗಳು ಕಿತ್ತಾಟ. ಅದೇ ಎಜುಕೇಷನ್ ಮಕ್ಳಿಗೆ ಕೊಡಿ, ಪಾಸ್ ಕೊಡಿ. ಎಜುಕೇಷನ್ ಮಕ್ಳಿಗೆ ಪಾಸ್ ಕೊಡಿ, ಫ್ರೀಯಾಗೆ ಕೊಡಿ. ಲೇಡೀಸ್ ಒಂದು ನೀವು ಬಸ್ ಫ್ರೀ ಮಾಡಿರೋದು ಆಟೋದವ್ರಿಗೆ, ಲಾರಿ ಅವರಿಗೆ, ಬಸ್ ಅವ್ರಿಗೆ, ಕ್ಯಾಬ್ ಅವ್ರಿಗೆ ಎಲ್ಲರಿಗೂ ತೊಂದರೆ ಆಗಿದೆ. ಅದೊಂದು ಕ್ಯಾನ್ಸಲ್ ಮಾಡಿ ದಯವಿಟ್ಟು. ಮಿಕ್ಕಿದಾವೆಲ್ಲ ಕೊಡಿ, ಪಾಪ ರೈತರಿಗೆ ಕೊಡಿ, ಬೇಡ ಅನ್ನಲ್ಲ. ಖಂಡಿತ ಮಾಡ್ತೀವಿ. ಡಿ ಕೆ ಅವ್ರು ಸಿ ಎಮ್ ಆಗಲಿ, ಒಳ್ಳೆಯದು, ಸಂತೋಷ. ಮೇಡಮ್, ಸರ್ಕಾರದಲ್ಲಿ ಏನು ಅಂದರೆ ಹೆಂಗಸ್ರಿಗೆಲ್ಲ ಫ್ರೀ ಮಾಡಿಬಿಟ್ರು. ದುಡ್ಡು ಎಲ್ಲಿಂದ ಬರುತ್ತೆ? ಅವ್ರಿಗೂ ಕಷ್ಟ ಇದೆ. ಗಣಸರು ಕೇಳಕ್ಕೆ ಹೋದ್ರೆ ಏನಂತಾರೆ, ಗಣಸರಿಗೆ ಬಸ್ ಫ್ರೀ ಕೊಟ್ಟರೆ ಎಲ್ಲಿ ಬಾರೈತೆ ಅಲ್ಲಿ ನಿಲ್ಲಿಸಿ ಅಂತಾರೆ. 5-5 ನಿಮಿಷಕ್ಕೆ ಇಳಿತಾರೆ, ಹತ್ತಾರೆ. ಗಣಸರಿಗೆ ಕೊಡಲ್ಲ, ಹೆಂಗಸ್ರಿಗೆ ಕೊಟ್ಟರು. ಈ ಹೆಂಗಸ್ರಿಗೆ ಕೊಟ್ಟೋಟಿಂದ ಈ ಕ್ಯಾಬು, ಆಟೋ, ಟ್ಯಾಕ್ಸಿಗಳು ಎಲ್ಲರಿಗೂ ಎಫೆಕ್ಟ್. ಈಗ 10,000 ಜನ ಹೆಂಗಸ್ರಿಗೆ ಕೊಟ್ಟರೆ 1,00,000 ಜನ ಕಷ್ಟಪಟ್ಟು ದುಡಿಯೋರಿಗೆ ತೊಂದರೆ ಆಯಿತು. 10,000 ಜನ ಹೆಂಗಸ್ರಿಗೆ ಫ್ರೀ ಹೋದರೆ 1,00,000 ಜನಕ್ಕೆ ದುಡಿಯೋರಿಗೆ ತೊಂದರೆ ಆಗಿದೆ. ದಯವಿಟ್ಟು ಬಸ್ ಕ್ಯಾನ್ಸಲ್ ಮಾಡಿ. ಬೇಕಾದ್ರೆ ಎಜುಕೇಷನ್ ಮಕ್ಳಿಗೆ ಕೊಡಿ. ಎಲ್ಲ ಇದ್ದರೆ ತಾನೇ ನೀವು ಕುರ್ಚಿ ಮೇಲೆ ಕೂತ್ಕೊಳ್ಳೋದು. ರೈತರಿದ್ದರೆ, ಬಡವರಿದ್ದರೆ, ದಲಿತವ್ರಿದ್ದರೆ, ಎಲ್ಲ ಇದ್ದರೆ ನೀವು ಕುರ್ಚಿ ಮೇಲೆ ಕೂರೋದು. ಅವರೆಲ್ಲ ಓಟ್ ಹಾಕ್ತವ್ರು, ನೀವು ಎಲ್ಲಿ ಕೂರ್ತೀರಾ? ನೀವು ನಮ್ಮಂಗೆ ಹೊಲ ಉಳ್ಬೇಕು, ನೀವು ನಮ್ಮಂಗೆ ಆಟೋ ಓಡಿಸ್ಬೇಕು. ಆಗಲಿ, ನಮಗೆ ಸಂತೋಷ ಮೇಡಮ್. ಖಂಡಿತ. ಯಾಕೆ ಬಿಡಲ್ಲ ಮೇಡಮ್? ಹೈಕಮಾಂಡ್ ಇದೆ. 2.5 ವರ್ಷ ಸಿದ್ದರಾಮಯ್ಯರಿಗೆ ಅಂತ ಕೊಟ್ಟಿದ್ರು, 2.5 ವರ್ಷ ಡಿ ಕೆ ಅವ್ರಿಗೆ ಅಂತ ಹೇಳಿದ್ದಾರೆ. ಅದಕ್ಕೆ ಡಿ ಕೆ ಅವ್ರು ಆಯ್ತಾರೆ, ಆಗಲೇಬೇಕು. ಹೈಕಮಾಂಡ್ ಏನು ತೀರ್ಮಾನ ಇದೆ, ಸೋನಿಯಾ ಗಾಂಧಿ ಅವರು ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲ ತೀರ್ಮಾನ ತಗೋತಾರೆ. ಹೈಕಮಾಂಡ್ ಇದೆ, ತೀರ್ಮಾನ ತಗೊಂಡು ಕೊಡ್ತಾರೆ, ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಗಲಾಟೆನೂ ಆಗುತ್ತೆ, ಅಲ್ಲಲ್ಲಿ ಕೊಲೆ ಆಗುತ್ತೆ. ಡಿ ಕೆ ಅವ್ರಿಗೆ ಕೊಡಲೇಬೇಕು. ಈಗ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಈ ರಾಜ್ಯದ ಜನತೆ ತುಂಬ ಅಪಾರವಾದಂಥ ಪ್ರೀತಿ ಇದೆ, ನಂಬಿಕೆ ಇದೆ. ಮತ್ತು ಈಗ ಅಧ್ಯಕ್ಷರಾಗಿ ಅವರು ಪಕ್ಷಕ್ಕೆ ಅಧಿಕಾರಕ್ಕೆ ತಂದಿದ್ದಾರೆ. ಅವ್ರು ಆಗೋದರಲ್ಲಿ ಸೂಕ್ತ ಇದೆ. ಅವರಿಗೆ ಇನ್ನುಳಿದ 2.5 ವರ್ಷ ಅವಧಿಗೆ ಅವರು ಮುಖ್ಯಮಂತ್ರಿ ಆಗಬೇಕಂತ ರಾಜ್ಯದ ಜನತೆ ಬಯಕೆ ಇದೆ. ಖಂಡಿತವಾಗಿ ಕೂಡ ಅವ್ರು ಆಗಬೇಕಂತ ನಾವು ಕೂಡ ಬಯಸ್ತಾ ಇದ್ದೀವಿ. ಈ ರೀತಿ ಮಾಡೋದು ತಪ್ಪು ಮೇಡಮ್. ಈಗ ಸಿದ್ದರಾಮಯ್ಯ ಸಾಹೇಬರು ಕಳೆದ 7 ವರ್ಷ ಆಯಿತು ಸಿ ಎಮ್ ಆಗಿ. ಅವ್ರು ಬಿಟ್ಟು ಕೊಡಬೇಕು. ಈಗ ಪಕ್ಷದ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರವನ್ನು ಡಿ ಕೆ ಶಿವಕುಮಾರ್ ಸಾಹೇಬರು ವಹಿಸಿದ್ದಾರೆ. ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಎಲ್ಲರ ಪರವಾಗಿ ಇವತ್ತಿನ ದಿವಸ ಅವ್ರ ಮನೆಗೆ ಹೋದ್ರೆ ಕೆಲಸ ಮಾಡಿಕೊಡ್ತಾರೆ, ಕಚೇರಿಗೆ ಹೋದ್ರೆ ಕೆಲಸ ಮಾಡಿಕೊಡ್ತಾರೆ. ನಾವು ಕೂಡ ಎಷ್ಟೋ ಬಾರಿ ಹೋಗಿದ್ದೀವಿ. ಕನಕಪುರಕ್ಕೆ ಅವರ ಕ್ಷೇತ್ರಕ್ಕೆ ಹೋಗಿದ್ದೀವಿ. ಡಿ ಕೆ ಸುರೇಶ್ ಅವರಾಗಿರ್ಬೋದು, ಶಿವಕುಮಾರ್ ಸಾಹೇಬರಾಗಿರ್ಬೋದು, ಅತ್ಯಂತ ಬಡವರ ಬಗ್ಗೆ ಕಾಳಜಿ ಇರತಕ್ಕಂಥ ಜನನಾಯಕರಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಅವ್ರು ಖಂಡಿತವಾಗಿಯೂ ಕೂಡ ಈ ಬಾರಿ ಅವ್ರು ಮುಖ್ಯಮಂತ್ರಿ ಆಗಬೇಕಂತಕ್ಕಂಥ ಏನು ಒಂದು ಅಭಿಪ್ರಾಯ ಇದೆ. ಹೈಕಮಾಂಡ್ ಕೂಡ ಇದನ್ನು ಗಮನಿಸಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರಿಗೆ ಯೋಗ್ಯರಿದ್ದಾರೆ. ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಅವರಿಗೆ ಅನುವು ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ಕಳೆದ 2013ರಲ್ಲೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಕೂಡ ಇದೇ ರೀತಿ ಬಲಿಪಶು ಮಾಡಿ ಅವರನ್ನು ಸೋಲಿಗೆ ಕಾರಣರಾಗಿದ್ದರು. ಇದೇ ರೀತಿ ಇವರೇನು ಮೂಲೆ ಗುಂಪು ಮಾಡೋದು, ತಮ್ಮ ಬೆಂಬಲಿಗರು ಬಿಡೋದು, ಪಕ್ಷಕ್ಕೆ ಅಧಿಕಾರಕ್ಕೆ ತಂದವರು ಪಕ್ಷಕ್ಕಾಗಿ ದುಡಿದವ್ರಿಗೆ ಇವತ್ತಿನ ದಿವಸ ಅವರು ತುಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಪಟ್ಟಭದ್ರ ಹಿತಾಸಕ್ತಿಗಳು ಕೂಡಿ ಏನು ಪಕ್ಷದ ನಿಷ್ಠೆ, ಪಕ್ಷಕ್ಕೆ ತೋರಿಸ್ತಕ್ಕಂಥ ನಿಷ್ಠೆಗೆ ಅನುಗುಣವಾಗಿ ಹೈಕಮಾಂಡ್ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ಗುಂಪುಗಾರಿಕೆಯಿಂದ ಮುಕ್ತಿ ಕೊಟ್ಟು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿಗೆ ಆಗಲಿಕ್ಕೆ ಅನುವು ಮಾಡಿಕೊಡ್ಬೇಕಂತಕ್ಕಂಥ ನಮ್ಮ ಅಭಿಪ್ರಾಯವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ.
ಮೇಡಮ್ ಅವ್ರು ಸಿ ಎಮ್ ಆಗ್ತಾರೆ ಅಂತಲೇ ತಾನೇ 138 ಸೀಟ್ ಕೊಡ್ತಾರೆ. ಹಳೆ ಮೈಸೂರು ಭಾಗದಲ್ಲೆಲ್ಲ ಗೆದ್ದಿದ್ದು. ಅವ್ರು ಸಿ ಎಮ್ ಆಗೋಕ್ಕೆ ಸಿದ್ದರಾಮಯ್ಯ ಅವ್ರು ಬಿಡಬೇಕಲ್ಲ. ಬಿಡಲ್ಲ. ಸಿದ್ದರಾಮಯ್ಯ ಅವರು ಒಕ್ಕಲಿಗರನ್ನ ಯಾರು ಉದ್ಧಾರ ಮಾಡಿದ್ದಾರೆ? ಎಲ್ಲರನ್ನೂ ತುಣಿತಲ್ಲೇ ಬಂದಿಲ್ವ? ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಲ್ಲ. ಡಿ ಕೆ ಶಿವಕುಮಾರ್ ಸಿ ಎಮ್ ಆಗ್ತಾರೆ ಅಂದರೆ ಅವ್ರ ಬೆಟ್ಟಲ್ಲಿ 40-50 ಜನ ಎಲ್ಲ ಸಿದ್ದರಾಮಯ್ಯ ಪರವಾಗಿ ಬೇರೆ ಕಡೆ. ಮೇಡಮ್ ಅವ್ರು ಸಿ ಎಮ್ ಆಗ್ತೀವಿ ಕೊಡಿ ಅಂದಿದ್ದಕ್ಕೆ ಡಿ ಕೆ ಶಿವಕುಮಾರ್ಗೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಸ್ಥಾನ ಗೆಲ್ಸ್ಕೊಟ್ಟಿದ್ದು. BJP JDS ಇದ್ದಿದ್ದ ಸ್ಥಾನಗಳೆಲ್ಲ ಅವ್ರಿಗೆ ಹೋಗಿದ್ದು. ಈಗ ಅವ್ರು ಪೆನ್ ಕೊಡಿ ಅಂತ ಕೇಳ್ಕೊಂಡು ಡಿ ಕೆ ಶಿ ಅವ್ರಿಗೆ ಪೆನ್ ಇಲ್ದಂಗೆ ಆಗಿದೆ. ಎಲ್ಲ ಸಿದ್ದರಾಮಯ್ಯಗೆ ಹೋಗಿದೆ. ಯಾರೋ ಇದೆ ಮತ್ತು ಕೊಡೋರು ಯಾರು ಕೊಡ್ತಾ ಇಲ್ವಲ್ಲ. ಕೊಡಿಸಿ ಮತ್ತೆ ಡಿ ಕೆ ಶಿ ಸಿ ಎಮ್ ಆಗ್ತಾರೆ ಅಂದರೆ ಸಿದ್ದರಾಮಯ್ಯ ಬಣ್ಣದವ್ರು ಬಿಡಬೇಕಲ್ಲ. ಆಯ್ತಾರೆ. ಇಲ್ಲ ಅಂದರೆ ಸರ್ಕಾರ ಬಿದ್ದೋಗುತ್ತೆ ಅಷ್ಟೇ ಮೇಡಮ್. ಸಿದ್ದರಾಮಯ್ಯ ಅವ್ರನ್ನೇ ಬೀಳಿಸ್ತಾರೆ. ಕುಮಾರಸ್ವಾಮಿನ ಹೆಂಗೆ ಬೀಳಿಸಿದ್ರು ಹಂಗೆ ಇವ್ರನ್ನೂ ಬೀಳಿಸ್ತಾರೆ. ಸ್ಟ್ರಾಂಗ್ ಇದ್ದಾರೆ. ಅದು ಏನಂದರೆ ಮೈಸೂರು ಭಾಗದಲ್ಲಿ ಅಷ್ಟೇ ಸ್ಟ್ರಾಂಗ್ ಇರೋದು. ಅವ್ರ ಜೊತೆ ಇರೋ 40-50 ಜನ ಶಾಸಕರೇ ಸ್ಟ್ರಾಂಗ್ ಅಷ್ಟೇ. ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಮೂಲನೇ ಡಿ ಕೆ ಶಿ ಅವರು. ಪಾಪ ಎಲ್ಲ ಕಡೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಂದರು. ಈಗ ಅವ್ರನ್ನೇ ಸೈಡ್ಲೈನ್ ಮಾಡಿದರು. ತಮ್ಮನ್ನು ಸೋಲಿಸ್ದಿಲ್ವ ಹಂಗೆ ಇವ್ರನ್ನ ಮೂಲೆಗುಂಪು ಮಾಡ್ತಾರೆ ಅಷ್ಟೇ. ಒಕ್ಕಲಿಗರಾಗಿ ಸಪೋರ್ಟ್ ಮಾಡ್ತೀವಿ ಅಷ್ಟೇ ಮೇಡಮ್. ಪಕ್ಷಾತೀತವಾಗಿ ಮಾಡಲ್ಲ ಮೇಡಮ್. ನಾವು ಮಾಡಲ್ಲ ಮೇಡಮ್. ನಾವು ಸಮ್ಮಿಶ್ರ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತೀವಿ. BJP JDSಗೆ ಸಪೋರ್ಟ್ ಮಾಡಿ. ನಾವು ಕುಮಾರಸ್ವಾಮಿ ಫಾಲೋವರು. ಅದು ಹೇಳೋಕ್ಕಾಗಲ್ಲ. ಆದರೆ ಆಗ್ಬೋದು ಅವರು. ಇಲ್ಲ ಇದ್ರೆ ಸಿದ್ದರಾಮಯ್ಯ ಹೇಳ್ತಾರೆ ನಾವು ಬಿಡಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ತಾವ್ರೆ. ಅದನ್ನು ಅವರು ಫೈಟ್ ಆಗ್ತಾ ಇದೆ. ಅದು ಬಿಡಲ್ಲ ಅಂತ ಹೇಳ್ತಾರೆ. ನೋಡಬೇಕು. ಅದು ಏನೋ ಗೊತ್ತಿಲ್ಲ ಅವರೊಳಗೆ. ನಾನೇ ಮಾಡ್ತೀನಿ ಅಂತ ಹೇಳ್ತಾವ್ರೆ. ಇವರು ನಾನು ಮಾಡ್ತೀನಿ ಅಂತ ಹೇಳ್ತಾವ್ರೆ. ಅವರೊಳಗಡೆ ಇಬ್ಬರೊಳಗಡೆ ಫೈಟ್ ಆಗ್ತದೆ. ಅದು ಏನಾಗ್ತದೆ ಅಂತ ಲಾಸ್ಟಿಗೆ ಡಿ ಕೆ ಶಿ ಅವ್ರು ಮಾಡಿದ್ರೆ ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾರೆ. ಹೇಳೋಕ್ಕಾಗಲ್ಲ. ಮಾಡ್ಬೋದು. ಇವರು ಆ ಕಡೆ ಮಾಡಿದರೆ ಕನಕಪುರ ಸೈಡ್ ಎಲ್ಲ ಮಾಡಿದರೆ. ಡಿ ಕೆ ಶಿ ಅವರು CM ಆಗೋದಾದರೆ ಪ್ರೆಸೆಂಟ್ CM ಸಿದ್ದರಾಮಯ್ಯನವರು ಅದನ್ನು ತಪ್ಪಿಸುವುದಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತಾರೆ. ಬಹುಶಃ ಹೈಕಮಾಂಡ್ ಯಾರ ಬಗ್ಗೆ ಒಲವನ್ನು ತೋರಿಸ್ತದೆ ಅವರು CM ಆಗುವ ಸಾಧ್ಯತೆ ಬಹಳಷ್ಟು ಇದೆ. ಆದರೂ CM ಕುರ್ಚಿಗಾಗಿ ಅಷ್ಟೊಂದು ಕಾದಾಟ ಆಗುವುದು ರಾಜಕೀಯವಾಗಿ ಮತ್ತು ರಾಜ್ಯದ ಬೆಳವಣಿಗೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಅಷ್ಟೊಂದು ಉಚಿತವಾದದ್ದಲ್ಲ. ಹಾಗಾದ್ರೆ ಡಿ ಕೆ ಶಿ ಅವರು CM ಆದರೆ ನೀವು ಸಪೋರ್ಟ್ ಮಾಡ್ತೀರಾ? ಅಲ್ಲ, ಸಪೋರ್ಟಿನ ಪ್ರಶ್ನೆ ಇಲ್ಲ. ಈಗ MLA ಉಳಿದ ಎಲ್ಲ MLAಗಳು ಅಥವಾ ಆಯ್ಕೆಯಾದ ಜನಪ್ರತಿನಿಧಿಗಳು ಯಾರನ್ನು CM ಮಾಡಲಿಕ್ಕೆ ಸಾಧ್ಯ ಉಂಟು? ಯಾಕಂದರೆ CM ಅನ್ನು ಆಯ್ಕೆ ಮಾಡುವಂಥದ್ದು MLAಗಳ ಕೈಯಲ್ಲಿರುವಂಥದ್ದು. ಯಾರನ್ನು ನಾಯಕರನ್ನಾಗಿ ಆಯ್ಕೆ ಮಾಡ್ತಾರೆ ಅವರಿಗೆ ಬಿಟ್ಟದ್ದು. ಆದರೆ ನಾವೆಲ್ಲ ಬಯಸಬಹುದು ಅಷ್ಟೇ. ನಮ್ಮ ಬಯಕೆಯಂತೆ ಆಗುವುದಿಲ್ಲ. ಅದು ನಮಗೆ ಬೇಕಾಗುವಂಥದ್ದು ಸುಭದ್ರವಾದ ಸರಕಾರ, ಅಭಿವೃದ್ಧಿ ಪರ ಚಿಂತನೆ ಮಾಡುವಂಥ ಸರಕಾರ. CM ಯಾರೇ ಆಗಲಿ ಅಥವಾ ಡೆಪ್ಟಿ CM ಯಾರೇ ಆಗಲಿ ಅಥವಾ 1ಕ್ಕಿಂತ 4 ಡೆಪ್ಟಿ CM ಬೇಕಾದರೂ ಆಗಲಿ, ರಾಜ್ಯದ ಅಭಿವೃದ್ಧಿ ಮುಖ್ಯ. ಜನಸಾಮಾನ್ಯರು ನೆಮ್ಮದಿಯಿಂದ ಬದುಕುವುದು ಮುಖ್ಯ. ಮತ್ತು ಯಾವುದೇ ಒಳ ರಾಜಕೀಯ ಆಗದೆ, ಅದು ಯಾವುದೇ ಪಾರ್ಟಿ ಇರ್ಬೋದು, ಏನೇ ಆಗಿರ್ಬೋದು, ಒಟ್ಟಾರೆ ರಾಜಕೀಯದ ಬಿಟ್ಟು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ನಾಯಕರು ಚಿಂತನೆ ಮಾಡೋದು ಭಾಳ ಒಳ್ಳೆಯದು. ಡಿ ಕೆ ಶಿ ಆಗೋದಕ್ಕಿಂತ ಹೆಚ್ಚಾಗಿ ಈಗ CM ಸಿದ್ದರಾಮಯ್ಯ ಅವರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಈಗ 2.5 ವರ್ಷ ಜನರಿಗೆ ಅನುಕೂಲ ಆಗತಕ್ಕಂಥ ಒಳ್ಳೆ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಈಗ ಈ ಬದಲಾವಣೆ ಆಗೋದ್ರಿಂದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಹೊರತು ಒಳ್ಳೆ ಇದು ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆ. ಈ ಸಿದ್ದರಾಮಯ್ಯನವರೇ ಮುಂದುವರೆದ್ರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ತರ್ತಾರೆ, ಕೆಲಸ ಚೆನ್ನಾಗಿ ಆಗ್ತವೆ ಅಂತ ಅನ್ನೋದು. ಅಲ್ಲ, ಅವ್ರವ್ರ ಅಭಿಪ್ರಾಯ ಅವ್ರವ್ರಿಗೆ. ಈಗ ಸಿದ್ದರಾಮಯ್ಯ ಅವ್ರ ಬೆಂಬಲಿಗರು ಅವ್ರ ತಕ್ಕಂತೆ ಇವ್ರ ಬೆಂಬಲಿಗರು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ಆಡಳಿತ ಈಗ ನಮಗೆ ಬೇಕಾಗಿರೋದು, ಜನರಿಗೆ ಬೇಕಾಗಿರೋದೇನು, ಒಂದು ಒಳ್ಳೆ ಆಡಳಿತ ಬೇಕು, ಒಂದು ಅಡ್ಮಿನಿಸ್ಟ್ರೇಟಿವ್ ಬೇಕು. ಸುಖವಾಗಿ ಸುರಕ್ಷಿತವಾಗಿ ಸರ್ಕಾರ ನಡೀತಾ ಇದೆ. ಮಾಡಲ್ಲ ಅಂತ ಹೇಳ್ತಿಲ್ಲ. ಈಗ ಆಲ್ರೆಡಿ ಈಗ ನಮಗೆ ಒಳ್ಳೆ ಕಾರ್ಯಕ್ರಮಗಳನ್ನ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಸಮಾಧಾನ ಇದೆ. ನಡ್ಸ್ಕೊಂಡು ಹೋಗ್ತೇವೆ. ಸುಸೂತ್ರವಾಗಿ ನಡೆಸ್ತಾ ಇದೆ ಸರ್ಕಾರನ. ನಡ್ಕೊಂಡು ಹೋಗ್ಲಿ ಬಿಡಿ. ಡಿ ಕೆ ಶಿ ಅವರು ಮಾಡಿದ್ದಾರೆ. ಭಾಳ ಅಭಿವೃದ್ಧಿ ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಾಡಿದ್ದಾರೆ, ಜಿಲ್ಲಾ ಲೆವೆಲಲ್ಲಿ ಮಾಡಿದ್ದಾರೆ, ತಾಲೂಕು ಮಟ್ಟದಲ್ಲೂ ಕೂಡ ಮಾಡಿದ್ದಾರೆ. ಆಗ್ಬೋದು ಆಗಬೇಕು. ಯಾರೂ ಸರಳವಾಗಿ ಬಿಡೋದಿಲ್ಲ. ಎಲ್ಲರೂ ಚರ್ಚೆ ಮಾಡ್ತಾರೆ. ಎಲ್ಲರೂ ಟಕಫರ್ ಮಾಡ್ತಾ ಇದ್ದಾರೆ. ಎಲ್ಲರೂ ಮಾಡಾರೆ ನೋಡ್ರಿ. ಸರಳವಾಗಿ ಆಗಲ್ಲ.